ನೇತೃತ್ವದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಪೊಲೀಸರಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನವಾಗಿದೆ. ಮೆಡಿಕಲ್ ಟೆಸ್ಟ್ನ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಒತ್ತಡಕ್ಕೆ ಮಣಿದು ಸುಳ್ಳು ಹೇಳಿದ್ದಾಗಿ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡಿದ್ದಾನೆ. ಅಂದ್ರೆ ಎಸ್ಐಟಿ ವಿಚಾರಣೆಯ ವೇಳೆ ಈ ಅನಾಮಿಕ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಈತನನ್ನ ಬಂಧಿಸಲಾಗಿದೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ವೈದ್ಯಕೀಯ ಪರೀಕ್ಷೆ ಆಗತ್ತೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಚಿನ್ನಯ್ಯನನ್ನ ಆಸ್ಪತ್ರೆಗೆ ಎಸ್ಐಟಿ ಅಧಿಕಾರಿಗಳು ಕರೆತಂದಿದ್ದಾರೆ. ಮೆಡಿಕಲ್ ಟೆಸ್ಟ್ನ ಬಳಿಕ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟೆ ಅಂತ ಹೇಳಿ ಆರೋಪವನ್ನ ಮಾಡಿರುವಂತಹ ಈತನ ವಿರುದ್ಧ ಸಾಕಷ್ಟು ಆರೋಪವನ್ನ ಇನ್ನೂ ಕೆಲವು ಜನ ಮಾಡಿದ್ರು. ಎಸ್ಐಟಿಯಿಂದ ತನಿಖೆ ನಿರಂತರವಾಗಿ ಸಾಗ್ತಾ ಇತ್ತು. ಕೊನೆಗೂ ನಿಗೂಢ ವ್ಯಕ್ತಿಯ ಬಣ್ಣ ಬಯಲು ಮಾಡಿದೆ ಎಸ್ಐಟಿ. ಕಡೆಗೂ ಕಳಚಿತು ನಿಗೂಢ ವ್ಯಕ್ತಿಯ ಮುಖವಾಡ. ಎಸ್ಐಟಿ ಅಧಿಕಾರಿಗಳಿಂದಲೇ ಆತನ ಹೆಸರನ್ನ ರಿವೀಲ್ ಮಾಡಲಾಗಿದೆ. ಇಷ್ಟು ದಿನ ಮಾಸ್ಕ್ ಹಾಕಿಕೊಂಡಿದ್ದವನ ಹೆಸರು ಸಿಎನ್ ಚಿನ್ನಯ್ಯ. ನಾನು ಪಾತ್ರಧಾರಿ, ಸೂತ್ರಧಾರಿ ಬೇರೆಯವರಿದ್ದಾರೆ. ಬುರುಡೆ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಒಪ್ಪಿಸು ಅಂತ ಹೇಳಿದ್ರು. ನನ್ನ ಸೂತ್ರ ಹಿಡಿದಿರೋರು ಬೇರೆಯವರು ಅಂತ ಹೇಳಿ ಚಿನ್ನಯ್ಯ ಹೇಳಿದ್ದಾನೆ. ಎಸ್ಐಟಿ ಮುಂದೆ ಸಂಪೂರ್ಣ ಸಂಚು ಒಪ್ಪಿಕೊಂಡಿದ್ದಾನೆ ಚಿನ್ನಯ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಈ ಬೆನ್ನಲ್ಲೇ ಆತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಸುಳ್ಳುಗಳ ಸರಮಾಲಿಯನ್ನೇ ಹೆಣೆದು ಕಥೆ ಕಟ್ಟಿದ್ದ ಮುಸುಕುಧಾರಿಯನ್ನ ಎಸ್ಐಟಿ ಬಂಧಿಸಿದೆ. ನಿನ್ನೆ ಸತತವಾಗಿ ವಿಚಾರಣೆಯನ್ನ ಮಾಡಲಾಗಿತ್ತು ಎಸ್ಐಟಿ ಅಧಿಕಾರಿಗಳಿಂದ. ಆ ವಿಚಾರಣೆಯ ನಂತರದಲ್ಲಿ ಇವತ್ತು ಈತನನ್ನ ಬಂಧಿಸಲಾಗಿದೆ. ಅನಾಮಿಕ ತೋರಿಸಿದಂತ 17 ಪಾಯಿಂಟ್ಗಳಲ್ಲಿ ಏನೂ ಸಿಗದಿದ್ದ ಹಿನ್ನೆಲೆ ಎಸ್ಐಟಿ ತಂಡ ಸಮಾಧಿ ಶೋಧವನ್ನ ಅಲ್ಲಿಗೆ ಸ್ಥಗಿತಗೊಳಿಸಿ ಮಾಸ್ಕ್ ಮ್ಯಾನ್ ವಿರುದ್ಧವೇ ರಿವರ್ಸ್ ತನಿಖೆಯನ್ನ ಶುರು ಮಾಡಿತ್ತು. ಇನ್ನು ಈ ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮತ್ತು ಸುಮಾರು 25 ಪೊಲೀಸರ ತಂಡ ಎಸ್ಐಟಿ ಠಾಣೆಯಲ್ಲಿ ತೀವ್ರ ವಿಚಾರಣೆಯನ್ನ ನಡೆಸಿದ್ರು. ವಿವಿಧ ಆಯಾಮಗಳಲ್ಲಿ ಅನಾಮಿಕನ ಮುಂದೆ ಸಾಕಷ್ಟು ಪ್ರಶ್ನೆಗಳನ್ನ ಇಡ್ತಾರೆ. ಇನ್ನು ಅನಾಮಿಕ ದೂರುದಾರನ ಮುಂದೆ ವಿಡಿಯೋ ಪ್ರದರ್ಶನ ಮಾಡಿ ತನಿಖೆ ಪ್ರಕ್ರಿಯೆಯನ್ನ ಕೂಡ ನೆನ್ನೆ ಮಾಡಲಾಗಿತ್ತು. ಇಷ್ಟೆಲ್ಲ ತನಿಖೆಯ ಬಳಿಕ ಮಾಸ್ಕ್ ಮ್ಯಾನ್ ಹೆಣೆದಿದ್ದು ಸುಳ್ಳಿನ ಬಲೆ ಅನ್ನೋದು ಸಾಬೀತಾಗಿದೆ. ಮುಸುಕುದಾರಿ ಹೇಳಿದ್ದೆಲ್ಲ ಸುಳ್ಳು ಅಂತ ತಿಳಿತಾ ಇದ್ದಂತೆ ಆತನನ್ನ ಎಸ್ಐಟಿ ಬಂಧಿಸಿದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಬಳಿಕ ಆತನನ್ನ ಕಸ್ಟಡಿಗೆ ವಿಚಾರಣೆಗೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ತಲೆ ಬುರುಡೆಯನ್ನ ತಂದಿದ್ದು ಎಲ್ಲಿಂದ ಅನ್ನೋದಾಗಿಯೂ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಾರೆ. ಇನ್ನು ಬುರುಡೆ ತಂದಾಗ ಸ್ಥಳದಲ್ಲಿ ಇದ್ದವರು ಯಾರು? ಕತ್ತಿಯಲ್ಲಿ ಬುರುಡೆ ಎತ್ತಿದವರು ಯಾರು? ಸಮಾಧಿಯೊಳಗಿಂದ ನೀನು ಬುರುಡೆ ಅಗಿದು ತಂದಿರುವೆಯಾ ಅಥವಾ ಕಾಡಿನೊಳಗಿಂದ ಬುರುಡೆಯನ್ನ ಎತ್ತಿದಂತಹ ವಿಡಿಯೋದಲ್ಲಿ ಇರೋರು ಯಾರು? ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಕಾಡಿನ ಒಳಗೆ ಬುರುಡೆ ಸಿಕ್ಕಿದ್ರೆ ಅದು ಅಸಹಜ ಸಾವಿನ ಪ್ರಕರಣವೋ ಅಥವಾ ಸಮಾಧಿಯಿಂದ ಬುರುಡೆ ಆಗಿ ತಂದದ್ದು ಹೌದಾ ಅನ್ನೋದಾಗಿಯೂ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಆತನ ಮುಂದೆ ಇಟ್ಟಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ. ಶಂಶೀರ್, ಏನು ಧರ್ಮಸ್ಥಳದ ಶವಗಳನ್ನು ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಲಾಗಿದೆ. ವೈದ್ಯಕೀಯ ಪರೀಕ್ಷೆ ಈಗ ಆಗ್ತಾ ಇದೆಯಾ? ನಂತರದಲ್ಲಿ ಆತನನ್ನ ಎಷ್ಟೊತ್ತಿಗೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ? ಹೌದು, ಮುಖ್ಯವಾಗಿ ಹಲವಾರು ಮೃತದೇಹ ಹೂತು ಹಾಕಿದ ಪ್ರಕರಣದ ದೂರುದಾರನನ್ನ ಎಸ್ಐಟಿ ಅಧಿಕಾರಿಗಳು ಇಂದು ಬಂಧಿಸಿದ್ದು ಆತನನ್ನ ಆರೋಗ್ಯ ತಪಾಸಣೆಯಾಗಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಇದೀಗ ಬೆಳ್ತಂಗಡಿ ಕೋರ್ಟ್ಗೆ ಕರೆ ತಂದಿರುವಂತದ್ದು. ಹೀಗಾಗಿ ಬೆಳ್ತಂಗಡಿ ಕೋರ್ಟ್ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಬೆಳ್ತಂಗಡಿ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಇದೇ ವೇಳೆ ನ್ಯಾಯಾಂಗ ಬಂಧನಕ್ಕೆ ದೂರುದಾರನನ್ನ ಒಪ್ಪಿಸುವಂತಹ ಸಾಧ್ಯತೆ ಇರುವಂತದ್ದು. ಶುಕ್ರವಾರ ಬೆಳಿಗ್ಗೆ ದೂರುದಾರನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗಿದ್ದ ಅಧಿಕಾರಿಗಳು ಶನಿವಾರ ಅಂದ್ರೆ ಇವತ್ತು ಬೆಳಿಗ್ಗೆ ಬಂಧಿಸಿದ್ದಾರೆ. ಪೊಲೀಸರ ಮುಂದೆ ಸಾಕ್ಷಿ ದೂರುದಾರ ಹಲವಾರು ವಿಚಾರಗಳನ್ನ ಬಾಯಿಬಿಟ್ಟಿದ್ದು ಈ ಬಗ್ಗೆ ಎಸ್ಐಟಿ ತಂಡ ಮತ್ತೆ ಹೆಚ್ಚಿನ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇವತ್ತು ಬಂಧಿಸಿದ ಹಿನ್ನೆಲೆಯಲ್ಲಿ ಪ್ರೊಸೀಜರ್ ಪ್ರಕಾರ ಕೋರ್ಟಿಗೆ ಹಾಜರುಪಡಿಸಲಾಗಿದ್ದು ಈಗಾಗಲೇ ದೂರುದಾರ ಬೆಳ್ತಂಗಡಿ ಕೋರ್ಟಿಗೆ ಪೊಲೀಸರ ಸಮ್ಮುಖದಲ್ಲಿ ಬಂದಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಒಂದು ವಿಚಾರಣೆ ಕೂಡ ಆರಂಭ ಆಗುತ್ತೆ. ಇದೇ ವೇಳೆ ಕೋರ್ಟ್ ಕೂಡ ಏನು ಹೇಳುತ್ತೆ ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿದೆ.
ಓಕೆ ಶಂಶೀರ್, ಇನ್ನು ಒಂದು ಕಡೆ ಸುಜಾತ ಭಟ್ ಕೂಡ ಉಲ್ಟಾ ಹೊಡಿತಾರೆ. ಅದೇ ರೀತಿಯಾಗಿ ಇಷ್ಟು ದಿನ ಸಾಕಷ್ಟು ಶವಗಳನ್ನ ಅಲ್ಲೇ ಹೂತಿಟ್ಟಿದ್ದೆ ಅಂತ ಹೇಳಿ ಆರೋಪ ಮಾಡಿದ್ದಂತ ಮಾಸ್ಕ್ ಮ್ಯಾನ್ ಕೂಡ ನಿಜಾಂಶ ಏನು ಅನ್ನೋದನ್ನ ತಿಳಿಸಿದ್ದಾನೆ. ಅಂದ್ರೆ ಇವರಿಬ್ರು ಹೇಳ್ತಾ ಇರೋ ಪ್ರಕಾರ ಯಾರ್ದೋ ಒತ್ತಡ ಇತ್ತು ಅನ್ನೋದು ಇಲ್ಲಿ ಉಲ್ಲೇಖ ಆಗಿದೆ. ಹಾಗಾದ್ರೆ ಹಿಂದೆ ಇರುವಂತಹ ಒತ್ತಡ ಯಾರ್ದು ಅನ್ನೋದಾಗಿಯೂ ಕೂಡ ಇನ್ನಷ್ಟು ತನಿಖೆ ತೀವ್ರಗೊಳ್ಳುತ್ತಾ ಹೇಗೆ ಅಂತ ಹೇಳಿ? ಹೌದು, ಮುಖ್ಯವಾಗಿ ಸುಜಾತ ಭಟ್ ನಿನ್ನೆ ನೀಡಿರುವ ಹೇಳಿಕೆ ಗೊಂದಲ ದ್ವಂದ್ವ ಮೂಡಿಸಿದ್ದು. ಈಗ ಅದರ ಜೊತೆಗೆ ಇವತ್ತು ಕೂಡ ದೂರುದಾರನನ್ನ ವಶಕ್ಕೆ ಪಡೆದಿರುವಂತಹ ಬೆನ್ನಲ್ಲೇ ಈ ಒಂದು ಕೇಸಿಗೆ ಮತ್ತಷ್ಟು ಟ್ವಿಸ್ಟ್ ಸಿಕ್ಕಿದ್ದು, ಸ್ವಲ್ಪ ಗೊಂದಲ ಕೂಡ ಇರುವಂತದ್ದು. ಈ ಬಗ್ಗೆ ಅಧಿಕಾರಿಗಳೇ ಅಧಿಕೃತವಾದಂತಹ ಮಾಹಿತಿಯನ್ನ ಮಾಧ್ಯಮದ ಮುಖಾಂತರ ನೀಡಬೇಕಾಗಿದೆ. ಯಾಕಂದ್ರೆ ವಿಚಾರಣೆ ವೇಳೆ ಕೆಲವೊಂದು ಮಾಹಿತಿಗಳು ತಾಳೆ ಆಗ್ತಿಲ್ಲ, ಸುಳ್ಳನ್ನು ಹೇಳಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಅಧಿಕೃತವಾಗಿ ಎಸ್ಐಟಿ ಅಧಿಕಾರಿಗಳು ಇದನ್ನ ದೃಢಪಡಿಸಿಲ್ಲ. ಈಗಾಗಲೇ ಕೋರ್ಟ್ ವಿಚಾರಣೆಯ ವೇಳೆ ಏನೆಲ್ಲ ಅಲ್ಲಿ ವಾದ ವಿವಾದ ನಡೆಯುತ್ತೆ ಎಂಬುದು ಕೂಡ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.